ಎಸ್, ಆಗುಂಬೆ. ನಾವಿವತ್ತು ನಿಮಗೆ ಆಗುಂಬೆನ ತೋರಿಸ್ತೀವಿ, ಹಾಗೆ ಅಲ್ಲಿರೋ ಒಂದು ಬ್ಯೂಟಿಫುಲ್ ಹೋಮ್ ಸ್ಟೇನ ತೋರಿಸ್ತೀವಿ. ಇಲ್ಲಿಗೆ ಹೋದ್ಮೇಲೆ ನಾನು ಅಮ್ಮು ಕೂಡ ನಮ್ಮ ಚೈಲ್ಡ್ಹುಡ್ನ ಮೆಲ್ಕ್ ಹಾಕಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆಯಾ? ಆಮೇಲೆ ಇಲ್ಲಿಂದ 1.5 ಕಿಲೋಮೀಟರ್ಸ್ ಹೋದ್ರೆ ಒನಕೆ ಅಬ್ಬಿ ಫಾಲ್ಸ್ ಅಂತಿದೆ, ಸೊ ಅದನ್ನ ನೋಡ್ಬೋದು. ಆಮೇಲೆ ಇಲ್ಲಿಂದ 14 ಕಿಲೋಮೀಟರ್ಸ್ ಅಲ್ಲಿ ಕುಂದಾದ್ರಿ ಹಿಲ್ಸ್ ಇದೆ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಊರು. ಪಶ್ಚಿಮ ಘಟ್ಟದಲ್ಲಿರುವ ಈ ಊರು ಒಂದು ಪ್ರವಾಸಿ ಸ್ಥಳ. ಇಲ್ಲಿನ ಪ್ರಕೃತಿ ಸೌಂದರ್ಯ ಅದ್ವಿತೀಯ. ಸಾಯಂಕಾಲ ಇಲ್ಲಿ ಸನ್ಸೆಟ್ನ ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ಹಾಗೆ ಇಲ್ಲಿ ನಮ್ಮ ಮಾಲ್ಗುಡಿ ಡೇ ಶೂಟಿಂಗ್ ಕೂಡ ನಡೆದಿದೆ. ಎಸ್, ಆಗುಂಬೆ. ನಾವಿವತ್ತು ನಿಮಗೆ ಆಗುಂಬೆನ ತೋರಿಸ್ತೀವಿ, ಹಾಗೆ ಅಲ್ಲಿರೋ ಒಂದು ಬ್ಯೂಟಿಫುಲ್ ಹೋಮ್ ಸ್ಟೇನ ತೋರಿಸ್ತೀವಿ. ಈ ಹೋಮ್ ಸ್ಟೇ ವಿಶೇಷ ಏನಪ್ಪ ಅಂತಂದರೆ, ಈ ಹೋಮ್ ಸ್ಟೇಗೆ ಎಲ್ಲ ಪ್ರವಾಸಿ ತಾಣಗಳು ಹತ್ರನೇ ಇದೆ. ಹಾಗೆ ಬ್ಯೂಟಿಫುಲ್ ಸನ್ರೈಸ್ನ ಈ ಹೋಮ್ ಸ್ಟೇಯಿಂದನೇ ನೋಡ್ಬೋದು. ಸೊ ನೋಡಿದ್ರಲ್ಲ, ಇದು ಪಡ್ಸಾಲೆ ಮನೆ. ಹೊರಗಿನ ಎಕ್ಸ್ಟೀರಿಯರ್ ಶಾಟ್ಸ್ ತೋರಿಸಿದ್ವಿ. ಇಲ್ಲಿ ಹೊರಗಡೆ ಪಡ್ಸಾಲೆ ಇದೆ. ಇಲ್ಲಿ ಆರಾಮಾಗಿ ನೋಡಿ, ಈ ತರ ಕಟ್ಟೆ ಮೇಲೆ ಕುತ್ಕೊಂಡು ಜಗ್ಲಿ ಅಂತೀವಲ್ಲ, ಸೊ ಇದ್ರ ಮೇಲೆ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಿಬೋದು, ಎಲ್ಲ ಮಾಡ್ಬೋದು. ಅಲ್ಲಿ ದೊಡ್ಡ ಗ್ರೌಂಡ್ ಇದೆ ಎದುರುಗಡೆ. ಅಲ್ಲಿ ಕ್ರಿಕೆಟ್ ಕೂಡ ಆಡ್ಬೋದು, ಏನ್ ಬೇಕಾದ್ರೂ ಆಡ್ಬೋದು. ವಾಲಿಬಾಲ್, ಕ್ರಿಕೆಟ್, ವಾಟ್ ಎವರ್ ಯು ವಾಂಟ್, ಫುಟ್ಬಾಲ್, ಏನ್ ನಿಮ್ಗೆ ಇಷ್ಟ ಏನ್ ಬೇಕಾದ್ರೂ ಆಟ ಆಡ್ಕೋಬಹುದು. ಇಲ್ಲಿ ಹೊರಗಡೆ ನಾವು ಜೂಟಾಟನೂ ಆಡ್ಬೋದು. ನಾನು ಧೃತಿ ಮತ್ತೆ ರಘು ಜೂಟಾಟ ಆಡಿದ್ವಿ. ಹಾಗೆ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನ್ ಗೊತ್ತಾ, ಇಲ್ಲಿ ಯೂಸ್ ಮಾಡಿರುವಂತ ಪ್ರತಿಯೊಂದು ಆಂಟಿಕ್ ತರ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ವಿಚ್ ಬೋರ್ಡ್ಸ್. ಸೊ ಇದು ಹಂಚಿನ ಮನೆ. ಚಳಿಗಾಲದಲ್ಲಿ ತುಂಬಾ ತಂಪಾಗಿಡುತ್ತೆ. ಹಾಗೆ ಕಾವಿದ್ದಾಗ ಅಂದ್ರೆ ಬಿಸಿಲಿದ್ದಾಗ ಸ್ವಲ್ಪ ಬಿಸಿಲು ಎಳ್ಕೊಳ್ಳುತ್ತೆ. ಎರಡೂ ಕ್ವಾಲಿಟೀಸ್ ಇರುತ್ತೆ ಇದರಲ್ಲಿ. ಸೊ ಫುಲ್ ಕಂಪ್ಲೀಟ್ ಹಂಚು. ಆಮೇಲೆ ವುಡ್ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಆಕ್ಚುಲಿ ಹಳೆ ಮನೆನ ಕನ್ವರ್ಟ್ ಮಾಡಿರೋದು. ಸೊ ಮಣ್ಣಿನ ಗೋಡೆನೂ ಮಣ್ಣಿಂದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ವಿಪರೀತ ಚಳಿ ಇರೋದ್ರಿಂದ ನಿಮ್ಗೆ ಮುಚ್ಚಿಗೆ, ಅಂದ್ರೆ ಹಂಚಿನ ಮನೆ ಆದ್ರೂ ಇಲ್ಲಿ ಮುಚ್ಚಿಗೆ ಅಂತ ಹಾಕಿರ್ತಾರೆ. ಈ ವುಡ್ ಅಲ್ಲಿ, ಮರದಲ್ಲಿ ಮಾಡಿರುವಂತ ಒಂದು ರೂಫ್ ಇದು. ಸೊ ಟಡಾ, ಇವತ್ತು ನಾವು ಅಕ್ವೈರ್ ಮಾಡ್ಕೊಂಡಿರೋ ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಯಾಕಂದ್ರೆ ಬೇಕು ನಮ್ಗೆ, ಧೃತಿ ನಾನು ರಘು ಮಲ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಬೆಡ್ರೂಮ್ ಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಕೂಡ ಏನು ವಿಂಡೋಸ್ ಕೂಡ ವಿಂಟೇಜ್. ಸೊ ಗೋಡೆ ಮಣ್ಣಿಂದು, ತಂಪು. ಇದು ಮುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ತಂಪಿದೆ ಗೊತ್ತಾ, ತುಂಬಾ ತಂಪಿದೆ. ಏನ್ ಗೊತ್ತಾ, ಮಕ್ಳಿದ್ರೆ, ಇವಾಗ ಸಣ್ಣ ಮಗು ಇದ್ರೆ, ಸಣ್ಣ ಮಗುನ್ ಕರ್ಕೊಂಡ್ ಬರ್ತೀರಾ ಅಂತಂದ್ರೆ ತೊಟ್ಲ ಹಾಕಕ್ಕೆ, ಇಲ್ಲಿ ಜೋಲಿ ಹಾಕಕ್ಕೆ ಒಂದು ಆಪ್ಷನ್ ಕೂಡ ಇದೆ ನೋಡಿ. ಇದೆಲ್ಲ ಮುಂಚಿನ ಕಾಲದಲ್ಲೂ ರೆಡಿ ಮಾಡಿ ಇಟ್ಬಿಡ್ತಾರೆ ಪುಟ, ರೆಡಿ ಇರುತ್ತೆ. ಇಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದಕ್ಕೆ ವಾಕ್ ಇನ್ ಕ್ಲಾಸೆಟ್ ಇದೆ. ಆದ್ರೆ ಕ್ಲಾಸೆಟ್ ಇಲ್ಲ, ವಾಕ್ ಇನ್ ರೂಮ್ ತರ ಇದೆ. ಇಲ್ಲೊಂದು, ಇಲ್ಲಿ ಬಾತ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲೊಂದು ಕ್ಲೀನ್ ಇದೆ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಗೀಸರ್, ಬಿಸಿನೀರು ಕೂಡ ಬರುತ್ತೆ. ಇಲ್ಲಿ ನೀವು ಡ್ರೆಸ್ ಅಪ್ ಹಾಕ್ಬೋದು, ರೆಡಿ ಆಗ್ಬೋದು. ಮಿರರ್ ಕೂಡ ಇದೆ. ಇದು ಅಡುಗೆ ಮನೆ. ಎಸ್, ಏನು ಅಂತಂದ್ರೆ, ನೀವು ಕುಕ್ ಮಾಡೋದಕ್ಕೆ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ, ನೀವು ಇಲ್ಲ ನಾವೇ ಕುಕ್ ಮಾಡ್ಕೋತೀವಿ ಅಂತಂದ್ರೆ ಕುಕ್ ಮಾಡ್ಕೋಬಹುದು. ಬೇಕಿದ್ರೆ ಇಂಡಕ್ಷನ್ ಇದೆ, ಪಾತ್ರೆಗಳಿದೆ, ಎಲ್ಲ ಇದೆ. ಸೊ ಕುಕ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ಇದೊಂದು ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್. ನೋಡಿ, ಇದೊಂದು ಕಾಮನ್ ಬಾತ್ರೂಮ್. ಸೊ ಇದೊಂದು ಏನಂತಾರೆ, ಒಂದು ಎಕ್ಸ್ಟ್ರಾ ಪ್ಯಾಸೇಜ್ ತರ ಇದೆ. ಸಿಂಕ್ ಇದೆ, ಇಲ್ಲಿ ಬ್ರಷ್ ಕಿಶ್ ಮಾಡ್ಕೋಬಹುದು. ಏನ್ ಗೊತ್ತಾ, ಚಿಕ್ಕವಳಿದ್ದಾಗ ನನಗೆ ಸಿಕ್ಕಾಪಟ್ಟೆ, ನನ್ಗೆ ನಮ್ಮ ಅಕ್ಕಂಗೆ ತುಂಬಾ ಆಸೆ ಇತ್ತು. ನಮ್ಗೆ ಬಂಕ್ ಬೆಡ್ ಮಾಡಿಸ್ಬೇಕು ನಮ್ಮಪ್ಪ ಅಂತ. ನಮ್ಗೆ ಪ್ರಾಮಿಸ್ ಕೂಡ ಮಾಡಿದ್ರು ಬಂಕ್ ಬೆಡ್ ಮಾಡಿಸ್ತೀನಿ ಅಂತ. ಆದ್ರೆ ಅದೇನೋ ಆಗ್ಲೇ ಇಲ್ಲ. ಯಾಕಂದ್ರೆ ನಮ್ಮನೇಲಿ ಸ್ವಲ್ಪ ಬರೋರೆಲ್ಲ ಜಾಸ್ತಿ ಇದ್ರು, ಬಂಕ್ ಬೆಡ್ ಯೂಸ್ ಆಗಲ್ಲ ಅಂದ್ಬಿಟ್ಟು ಬಂಕ್ ಬೆಡ್ ಮಾಡಿಸ್ಲಿಲ್ಲ. ಎಸ್, ಸೊ ಇದು ಇನ್ನೊಂದು ರೂಮು. ಆರಾಮಾಗಿ ಒಂದು ಕಪಲ್ ಮತ್ತೆ ಇಬ್ರು ಮಕ್ಕಳು ಮಲ್ಕೋಬಹುದು ಇಲ್ಲಿ ಆರಾಮಾಗಿ. ಫ್ರೆಂಡ್ಸ್ ಗ್ಯಾಂಗ್ ಬರ್ಬೋದು. ಫ್ರೆಂಡ್ಸ್ ಗ್ಯಾಂಗ್ ಬಂದ್ರೆ ಮಜಾ ಮಾಡ್ಬೋದು.
ಯಾಕಂದ್ರೆ ಅಷ್ಟು ಸ್ಪೇಸ್ ಇದೆ, ಆರಾಮಾಗಿ ಮಜಾ ಮಾಡ್ಬೋದು. ಎಸ್, ಇದು ಹಿತ್ಲು. ಇಲ್ಲಿ ಬಾನ್ ಫೈರ್ ಹಾಕೊಂಡು ಚೇರ್ ಹಾಕೊಂಡು ನೀವು ಆರಾಮಾಗಿ ಕುತ್ಕೊಂಡು ಮಜಾ ಮಾಡ್ಬೋದು. ಸೊ ಇಲ್ಲೇ ಹತ್ರದಲ್ಲಿ ಸುಮಾರು ನೋಡುವಂಥ ಜಾಗಗಳಿದೆ. ಮಾಲ್ಗುಡಿ ಡೇಸ್ ಅಲ್ಲಿ ಬಳಸ್ಕೊಂಡಂತ ಒಂದಷ್ಟು ಸ್ಕೂಲು, ಆಮೇಲೆ ಒಂದಷ್ಟು ಜಾಗಗಳು ಎಲ್ಲ ಇದೆ ಸುತ್ತಮುತ್ತ, ಅದನ್ನು ತೋರಿಸ್ತೀವಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಸ್ಟ್ರೀಮ್ ಇದೆ, ಆ ಸ್ಟ್ರೀಮನ್ನು ಕೂಡ ಹೋಗಿ ನೋಡ್ತೀವಿ. ವಾಕಬಲ್ ಡಿಸ್ಟೆನ್ಸಲ್ಲಿ ಸುಮಾರು ಜಾಗಗಳು ನೋಡೋದಕ್ಕೆ ಸಿಗುತ್ತೆ ನಿಮಗೆ. ದೇವಸ್ಥಾನ ಇದೆ, ಎಲ್ಲ ಇದೆ. ಸೊ ಚೆನ್ನಾಗಿದೆ. ದಿಸ್ ಇಸ್ ಅ ವೆರಿ ನೈಸ್ ಪ್ಲೇಸ್. ಸೊ ನಾನೀಗ ಮಾಲ್ಗುಡಿ ಡೇಸ್ ಶೂಟಿಂಗ್ ಆಗಿರೋ ಸ್ಕೂಲ್. ಸೊ ಇದು ಆ್ಯಕ್ಚುಲಿ ಹಳೇ ಕಾಲದ್ದು ಒಂದು ಛತ್ರ, ಮಹಾರಾಜರದ್ದು ಛತ್ರ ಇದು. ಈ ಛತ್ರನ ಸ್ಕೂಲ್ ಥರ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ರಂತೆ. ಅದ್ರ ಜೊತೆಗೆ ಇಲ್ಲೊಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಈಗ ಇಲ್ಲೆಲ್ಲ ಸುಮಾರು ಲವ್ ಸ್ಟೋರಿಗಳಿದೆ. ಇಲ್ಲಿ ಕೇಡಿ ಲವ್ ಮಾಡಿದ್ರಂತೆ ಯಾರು, ಭಯಂಕರ. ಸೊ ಶಾಲೆ ಬಿಡೋ ಟೈಮಿಗೆ ಬಂದಿದ್ದೀವಿ ನಾವು. ನಮಸ್ತೆ. ಸೊ ನೀವು ಹೋಗಕ್ಕೆ ಬಂದಿರೋದು? ಓಕೆ. ಸೊ ಮಕ್ಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾರೆ ಇವರು. ಬನ್ನಿ ಶಾಲೆ ಟೀಚರ್ನ ಮಾತಾಡ್ಸೋಣ. ಶಾಲೆ ಮಕ್ಳಿದ್ದಾರೆ ಇಲ್ಲಿ. ಹಾಯ್. ಒಬ್ಬ ಏನ್ ಎನರ್ಜಿ, ಸೂಪರ್. ಎಲ್ಲ ಯಾವ ಕ್ಲಾಸಿನ ಮಕ್ಳಿದ್ದೀರಾ? 6th. ಓಕೆ ಓಕೆ. ಎಲ್ಲರಿಗೂ ಒಬ್ಬರೇ ಟೀಚರಾ? 3 ಇದ್ದೀರಾ? ಓಕೆ, ಬನ್ನಿ ಇಲ್ಲಿ ಬನ್ನಿ. ಓಕೆ ಓಕೆ. ನಿಮ್ಮ ಹೆಸರು? ಮಾಲಾ. ನೀವೇನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಅಂಡ್ ಮ್ಯಾಥ್ಸ್. ಮಕ್ಳ ಜೊತೆಗೆ ಇದ್ದೀವಿ ನಾವು. ಹಾ. ಸೊ ನೀವೆಲ್ಲ ಸೀರಿಯಲ್ ನೋಡಿದೀರಾ? ಯಾವ ಸೀರಿಯಲ್ ಅಲ್ಲಿ ಮಾಡ್ತೀನಿ ನಾನು? ಸೂಪರ್, ಒಳ್ಳೆ ಓಟಿದೆ ನಮ್ಗಿಲ್ಲಿ. ಹಾ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಖುಷಿ ಆಯ್ತು. ಮಕ್ಳೇ ನಾಳೆನೂ ಶಾಲೆ ಇದೆಯಾ? ಎಷ್ಟೊತ್ತಿಗೆ ಶಾಲೆ ಓಪನ್ ಆಗೋದು? ಅಲ್ಲ, ಮಾಲ್ಗುಡಿ ಡೇಸ್ ಶೂಟಿಂಗ್ ಇಲ್ಲೇ ಮಾಡಿರೋದು ಅಂತ ಹೇಳಿದಾರೆ, ನಿಜಾನಾ? ಹೌದಾ? ಹೌದಾ? ಹಳ್ಳಿಗಳ ಕಡೆ ಇರೋ ಸರ್ಕಾರಿ ಶಾಲೆಗಳೇ ಚಂದಾರಿ. ಅಲ್ಲಿರೋ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಗೋಡೆ ಮೇಲೆ ಅವ್ರು ಬರೆದಿರೋ ಬರಹಗಳಾಗಿರ್ಬೋದು, ನೋಡೋದಕ್ಕೆ ಒಂಥರ ಚಂದ ಅಂತ ಅನ್ಸುತ್ತೆ. ಇಲ್ಲಿಗೆ ಹೋದ್ಮೇಲೆ ನಾನು ಅಮ್ಮು ಕೂಡ ನಮ್ಮ ಚೈಲ್ಡ್ಹುಡ್ನ ಮೆಲ್ಕ್ ಹಾಕಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಆ ಶಾಲೆನ ಬಿಟ್ಟು ಬರೋದಕ್ಕೆ ಮನಸ್ಸಾಗಿರಲಿಲ್ಲ. ಪ್ರತಿಯೊಂದು ಗೋಡೆಗಳು, ಅಲ್ಲಿರೋ ಕಂಬಗಳು ಕೂಡ ಒಂದೊಂದು ಕಥೆನ ಹೇಳ್ತಾ ಇತ್ತು. ಸೊ ಸ್ಕೂಲಿಗೆ ಬಂದು ನನಗೂ ರಘುಗೆ ತುಂಬ ಖುಷಿ ಆಯಿತು. ಈಗ ಇಲ್ಲೇ ಪಕ್ಕದಲ್ಲಿ ಒಂದು ಹೊಳೆ ಇದೆ, ಅದನ್ನು ತೋರಿಸ್ಕೊಂಬರ್ತೀನಿ ಬನ್ನಿ. ಹೋಮ್ ಸ್ಟೇ ಪಕ್ಕದಲ್ಲೇ ಇರೋ ವಾಟರ್ ಸ್ಟ್ರೀಮ್ನ ನೋಡೋದಕ್ಕೆ ಬಂದ್ವಿ. ನಮ್ಮನ್ನು ಕರ್ಕೊಂಡು ಬಂದಿದ್ದು ಅದೇ ಶಾಲೆಯ ಹುಡುಗ ಶ್ರೇಯಸ್. ನೋಡಿ ನೋಡಿ ನೋಡಿ, ದ ಬ್ಯೂಟಿ ಆಫ್ ನೇಚರ್ ಲೈಸ್ ಹಿಯರ್. ಎಷ್ಟು ಚಂದ ಇದೆ. ಹರಿಯೋ ನೀರಿನ ಶಬ್ದ, ಆ ಪ್ರಕೃತಿಯ ಸೌಂದರ್ಯ, ಹಾಗೆ ಅಲ್ಲಿದ್ದಿದ್ದ ಸೈಲೆನ್ಸ್ ತುಂಬಾ ಖುಷಿ ಕೊಡ್ತು. ಈ ಟ್ರಾಫಿಕ್ಕು ಅದು ಇದು ಅನ್ನೋ ಜಂಜಾಟದಲ್ಲಿ ಒಂದು ಒಳ್ಳೆ ಬ್ರೇಕ್ ಸಿಕ್ತು. ಚೆನ್ನಾಗಿದ್ಯಾ? ಸೊ ನೋಡಿದ್ರಲ್ಲ, ನನಗಂತೂ ಈ ಜಾಗದಿಂದ ಕದ್ಲೋದಕ್ಕೆ ಕೂಡ ಇಷ್ಟ ಇಲ್ಲ, ಅಷ್ಟು ಖುಷಿಯಾಗಿದೆ. ನಂಗೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ಆ ನೀರಿನ ಶಬ್ದ, ಜುಳು 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 ಶಬ್ದ, ಸಂಗೀತ ಥರ ಇದೆ. ಇದು ನಮ್ಮ ಪಡಸಾಲೆ ಮನೆಯಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ನಡ್ಕೊಂಡೇ ಬಂದ್ಬಿಡ್ಬೋದು. ಮೆಟ್ಲುಗಳು ನೀವು ನೋಡಿದ್ರಲ್ಲ, ಮೆಟ್ಲುಗಳು ಇಟ್ಕೊಂಡು ಬಂದರೆ ನಿಮಗೆ ಈ ನದಿ ಸಿಗುತ್ತೆ. ಸೊ ಫೈನಲಿ ಸಂಜೆ ಆಯಿತು. ಸಂಜೆ ಆದಮೇಲೆ ಆಗುಂಬೆಲಿ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಹೇಳಿ? ಎಸ್, ದ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ಗೆ. ಆಗುಂಬೆಗೆ ಹೋಗಿ ಸೂರ್ಯ ಮುಳುಗೋದನ್ನು ನೋಡಲಿಲ್ಲ ಅಂತಂದರೆ ಅಲ್ಲಿಗೆ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿನ ಸನ್ಸೆಟ್ಟು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಫೈನಲಿ ಸನ್ಸೆಟ್ ಎಲ್ಲ ನೋಡ್ಕೊಂಡ್ಮೇಲೆ ರಾತ್ರಿ ಆಯಿತು, ಕತ್ಲಾಯಿತು. ಕತ್ಲಾದ್ಮೇಲೆ ಮತ್ತೆ ನಾವು ನಮ್ಮ ಗೂಡು ಸೇರ್ಕೊಂಡ್ವಿ. ಈ ಹೋಮ್ ಸ್ಟೇ ರಾತ್ರಿ ಹೊತ್ತು ಇನ್ನೂ ಸುಂದರವಾಗಿ ಕಾಣುತ್ತೆ. ಸೊ ಫೈನಲಿ ಧೃತಿ ತಾಚಿ ಮಾಡಾಯಿತು. ನಾವೆಲ್ಲ ಕೂತ್ಕೊಂಡು ಒಂದಷ್ಟೊತ್ತು ಹರಟೆ ಹೊಡೆದ್ವಿ. ಹಾಗೆ
ನಾಳೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಕೂತ್ಕೊಂಡು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಲೈಕ್ ಇಟ್ ವಾಸ್ ಅ ನೈಸ್ ಡೇ, ಎ ಡೇ ವೆಲ್ ಸ್ಪೆಂಟ್. ಏನು ಮಗನೇ ಇವಾಗ ನಿನ್ಗೆ ರಿಯಲೈಸ್ ಆಯ್ತಾ? ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕ್ಯಾಟ್ಸ್. ಯಾ, ಸೊ ಇಟ್ ವಾಸ್ ನೈಸ್. ಏನಂತೆ ಕಂದ? ಬ್ಯೂಟಿಫುಲ್. ಇದೊಂದು ಬ್ಯೂಟಿಫುಲ್ ಜಾಗ ಇರೋದಕ್ಕೆ ಬ್ಲಿಸ್, ನೆಮ್ಮದಿ, ನೋ ಹಾಂಕಿಂಗ್ ಸೌಂಡ್, ಹಾರ್ನ್ ಹೊಡೆಯೋರು, ನೋ ಟ್ರಾಫಿಕ್. ಬ್ಯೂಟಿಫುಲ್ ಚೆನ್ನಾಗಿತ್ತು. ಆಮೇಲೆ ಮನೆನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ಅ ನ್ಯೂ ಪ್ರಾಪರ್ಟಿ ಆಕ್ಚುಲಿ. ಸೊ ತುಂಬ ಇದು ಇಂಡಿಪೆಂಡೆಂಟ್ ಹೌಸ್. ಇದು ಇಂಡಿಪೆಂಡೆಂಟ್ ಹೌಸ್. ಇಲ್ಲಿ ಮಾಲ್ಗುಡಿ ಡೇಸ್ ಎಲ್ಲ ಶೂಟಿಂಗ್ ನಡೆದಿದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಯಾವುದು ಗೊತ್ತಾ? ಹತ್ರದಲ್ಲಿ ಈ ಮನೆ ಜೊತೆಗೆ ಹತ್ರದಲ್ಲಿ ಅದೊಂದು ಪ್ರೈವೇಟ್ ಸ್ಟ್ರೀಮ್ ತರ ಇದೆಯಲ್ಲ, ಹೊಳೆ. ಬ್ಯೂಟಿಫುಲ್ ಆಗಿದೆ ಮಾತ್ರ ಅದು. ಇದು ನನ್ನ ಅಣ್ಣಂದು, ಮಹೇಶ್ ಮಟ್ಟಿ ಅಂತ ಅವ್ರ ಹೆಸರು. ಸೊ ಅವ್ರದ್ದೇ ಇದು ಪ್ರಾಪರ್ಟಿ. ಇಲ್ಲಿ ನಿಮಗೆ ಫುಡ್ ಸರ್ವಿಸು ಇರುತ್ತೆ. ಏನು ಅಂತಂದ್ರೆ ಇದು ಅಂದ್ರೆ ಲೈಕ್ ನೋಡಿ, ಇದು ಕಂಪ್ಲೀಟ್ ಮನೆ ತರ ಇಂಡಿಪೆಂಡೆಂಟ್ ಹೌಸ್. ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ನೀವು ಹೆಂಗಿರ್ತೀರೋ ನೀವು ಹಂಗಿರ್ಬೋದು. ಆದರೆ ನಿಮ್ಮ ಹತ್ರದಲ್ಲಿ ಲೈಕ್ 200 ಮೀಟರ್ಸಲ್ಲಿ ಸ್ಟ್ರೀಮ್ ಇದೆ. ಇಲ್ಲಿಂದ 2 ಕಿಲೋಮೀಟರ್ಸ್ ಹೋದ್ರೆ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ. ಆಮೇಲೆ ಇಲ್ಲಿಂದ 1.5 ಕಿಲೋಮೀಟರ್ಸ್ ಹೋದ್ರೆ ಒನಕೆ ಅಬ್ಬಿ ಫಾಲ್ಸ್ ಅಂತಿದೆ. ಸೊ ಅದನ್ನ ನೋಡ್ಬೋದು. ಆಮೇಲೆ ಇಲ್ಲಿಂದ 14 ಕಿಲೋಮೀಟರ್ಸ್ ಅಲ್ಲಿ ಕುಂದಾದ್ರಿ ಹಿಲ್ಸ್ ಇದೆ. ಸೊ ಟ್ರೆಕ್ಕಿಂಗ್ ಪಾಯಿಂಟ್. ನೀವು ಇಲ್ಲಿದ್ರೆ ನಿಮಗೆ ತುಂಬಾ ಪ್ಲೇಸಸ್ನ ಕವರ್ ಮಾಡ್ಕೋಬಹುದು. ಇಲ್ಲಿ ಸ್ಟೇ ಮಾಡಿದ್ರೆ, ಒಂದಿನ ಸ್ಟೇ ಮಾಡಿದ್ರೆ ತುಂಬಾ ಪ್ಲೇಸಸ್ ಕವರ್ ಮಾಡ್ಕೋಬಹುದು. ಆಮೇಲೆ ಫುಡ್ ಬಂದು ನೋಡಿ, ಈಗ ನೀವು ಮ್ಯಾಕ್ಸಿಮಮ್ ಟೈಮ್ ಹೊರಗಡೆ ಇರ್ತೀರಾ, ಸೊ ಹೊರಗಡೆ ತಿಂತೀರಾ. ಸೊ ನಿಮಗೆ ಇನ್ ಕೇಸ್ ಇಲ್ಲಿ ಬೇಕು ಅಂದರೆ ಇಲ್ಲಿ ಕಿಚನ್ ಇದೆ, ನೀವು ಮಾಡ್ಕೋತೀರಾ, ಮಜಾ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಬಂದು ನೀವೇ ಕುಕ್ ಮಾಡಿಕೊಂಡು ಫನ್ ಮಾಡಿಕೊಂಡು ಮಜಾ ಮಾಡ್ತೀರಾ ಅಂತಂದರೆ ಕಿಚನ್ ಇದೆ. ಆಮೇಲೆ ಸ್ಟವ್ ಇದೆ, ಪಾತ್ರೆಗಳಿದೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಆಗಲ್ಲ, ಕುಕ್ ಮಾಡ್ಕೊಳ್ಳಲ್ಲ ಅಂತಂದರೆ ಇವ್ರ ಹತ್ರ ಕುಕ್ ಇಲ್ಲ, ಬಟ್ ಇವರು ಒಂದು ಹೋಟೆಲ್ ಜೊತೆ ಟೈಪ್ ಆಗಿದ್ದಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ ನಿಮಗೆ. ಅವ್ರದ್ದು ವಾಟ್ಸಪ್ ನಂಬರ್ ನಿಮಗೆ ಕೊಡ್ತಾರೆ. ಸೊ ಆ ವಾಟ್ಸಪ್ ನಂಬರ್ಗೆ ನೀವು ಆರ್ಡರ್ ಕಳಿಸಿದ್ರೆ ಇಲ್ಲಿಗೆ ಅವ್ರು ಡೆಲಿವರಿ ಮಾಡಿಕೊಡ್ತಾರೆ ನಿಮಗೆ. ಸೊ ನೀವು ಆರಾಮಾಗಿ ಸ್ವಿಗ್ಗಿ, ಝೊಮ್ಯಾಟೊ ತರ. ಆಮೇಲೆ ವೈಫೈ ಕನೆಕ್ಷನ್ ಇದೆ. ಇಲ್ಲಿ ಬಂದ್ರೆ ನನ್ನ ಪ್ರಕಾರ ನೀವು ಫೋನ್ಗಳು ಯೂಸ್ ಮಾಡದೇ ಇರೋದೇ ವಾಸಿ. ಫೋನ್ ಸಿಗ್ನಲ್ಸ್ ಎಲ್ಲ ಎರಡೂ ಇದೆ, ಏರ್ಟೆಲ್ ಅಂಡ್ ಜಿಯೋ ಎಲ್ಲ ಇದೆ, ಎವ್ರಿಥಿಂಗ್ ಇಸ್. ಇನ್ನೊಂದು ಹೇಳ್ಬೇಕು ನಾನು ಇವ್ರಿಗೆ, ಏನು ಅಂತಂದ್ರೆ ಆ ಛತ್ರ ಅಂತ ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ನೀವು ಬ್ಯೂಟಿಫುಲ್ ಆಗಿ ಯಾವ್ದಾದ್ರು ಒಂದು ಕಾಸ್ಟ್ಯೂಮ್ ತಗೊಂಬನ್ನಿ, ಫೋಟೋಶೂಟ್ ಇಷ್ಟ ಇದ್ರೆ ನಿಮ್ಗೆ ತೋರಿಸಿದ್ನಲ್ಲ ವಿಡಿಯೋ. ಸೊ ಚಂದದ ಕಾಸ್ಟ್ಯೂಮ್ ತಗೊಂಬಂದು ಅಲ್ಲಿ ಆರಾಮಾಗಿ ಶೂಟ್ ಮಾಡ್ಕೋಬಹುದು, ಯಾರು ಏನು ಹೇಳಲ್ಲ. ಬಟ್ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಸುತ್ತಮುತ್ತ ನಾವಿರೋ ಜಾಗನ ಗಲೀಜ್ ಮಾಡಬಾರ್ದು ಅಷ್ಟೇ ನಾನು ಹೇಳೋದು. ಸೊ ಈ ಪ್ಲೇಸ್ ಸ್ಟೇ ಬಗ್ಗಿನ ಹೆಚ್ಚಿನ ಡೀಟೇಲ್ಸ್ ಲೈಕ್ ಇವರ ನಂಬರ್ ಆಗಿರ್ಬೋದು, ಇವರ ವೆಬ್ಸೈಟ್ ಆಗಿರ್ಬೋದು, ಇವರ ಗೂಗಲ್ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಾನು ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಸೊ ನಿಮಗೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ನಾವು ಅನ್ಕೋತೀವಿ. ಆ್ಯಂಡ್ ನಿಮಗೆ ಈ ಥರ ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ನಿಮಗೂ ಹೌದು ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹೌದು ನಮ್ಗೆ ಇನ್ನೂ ಒಂದಷ್ಟು ಜಾಗ ತೋರಿಸಿ, ಒಂದಷ್ಟು ಸ್ಟೇಗಳು ತೋರಿಸಿ, ಒಂದೊಂದು ಪ್ಲೇಸಸ್ ತೋರಿಸಿ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾವು ಇನ್ನು ಮುಂದೆ ಅದು ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಇನ್ನೂ ಒಂದು ಹೊಸ ಪ್ಲಾನ್ ಕೂಡ ಆಗ್ತಾ ಇದೆ. ಸೊ ಅದು ಕೂಡ ಆದಷ್ಟು ಬೇಗ ಶುರು ಆಗುತ್ತೆ. ಎಸ್, ಯೂಟ್ಯೂಬ್ ಬಗ್ಗೆನೇ, ಬೇರೆ ಏನು ಪ್ಲಾನ್ ಅಲ್ಲ. ಹೌದೌದು. ಆಮೇಲೆ ಸೆಕೆಂಡ್ ಬೇಬಿನ ಅಂತೆಲ್ಲ ಕಮೆಂಟ್ ಆಗ್ತೀವಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು, ಲವ್ ಯು ಆಲ್. ನನ್ನ ಮುಖನ ಒಂದು ಸ್ವಲ್ಪ ತೋರಿಸಾಯ್ತಾ? ಬಾ.